ಕೇಶನು ಕೊಡ್ಲಿಲ್ಲ ಅಂದ್ರೆ ಕೂದಲು ತೆಕ್ಕೊಳ್ಳಿಲ್ಲ, ಹಿಂಗೆಲ್ಲ ಈ ರೀತಿಯಾದ ವೈಯಕ್ತಿಕ ಟೀಕೆಗಳನ್ನು ಮಾಡಿದ್ದಾರೆ. ಅದು ಅವರ ಮಾನಸಿಕ ಸ್ಥಿತಿಯನ್ನ ತೋರಿಸ್ತದೆ. ಈಗಾಗಲೇ 2 ಬಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವರು ಫ್ರಸ್ಟ್ರೇಟ್ ಔಟ್ ಇದ್ದಾರೆ. ಮೊನ್ನೆ ಬೇರೆ ಸರ್ಕಾರ ಇತ್ತು, ಸರ್ಕಾರ ಬಿದ್ದೋಗಿದೆ. ಅವ್ರ ಪಾರ್ಟ್ನರ್ಸ್ ಯಾರ್ಯಾರಿದ್ರು ಅವರೆಲ್ಲ ಖಾಲಿ ಔಟಿದ್ದಾರೆ. ಈಗ ಅವ್ರಿಗೆ ದಿಕ್ಕು ದೆಸೆ ಇಲ್ಲ. ಅದಕ್ಕೋಸ್ಕರ ಈ ಥರ ವೈಯಕ್ತಿಕ ನಿಂದನೆ ನೋಡಿ. ಈಗ ಶವ ಸಂಸ್ಕಾರ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದದು. ಲಲ್ಲು ಪ್ರಸಾದ್ ಯಾದವ್ಗಾಗಲಿ ಇನ್ನೊಬ್ಬರಿಗಾಗಲಿ ಸಂಬಂಧಪಟ್ಟಿದ್ದಲ್ಲ. ಲಲ್ಲು ಪ್ರಸಾದ್ ಯಾದವ್ ಬೇಕಾದ್ರೆ ತಲೆನೇ ಬೋಳ್ಸ್ಕೊಂಡ್ಲಿ, ಇಲ್ಲ ಅರ್ಧ ತಲೆ ಬೋಳ್ಸ್ಕೊಂಡ್ಲಿ, ಅದು ಅವರ ಸಂಪ್ರದಾಯ ಇರ್ಬೋದು. ಹಿಂದೂ ಸಂಪ್ರದಾಯನ ಹಿಂಗೆ ಅಂತ ಹೇಳೋಕ್ಕೆ ಲಲ್ಲು ಪ್ರಸಾದ್ ಏನು ಹಿಂದೂ ಬ್ರ್ಯಾಂಡಾ? ಅವರು ಏನಲ್ಲ. ಯಾರನ್ನ ಸ್ವಾಮೀಜಿಗಳು ಹೇಳಿದಾರ? ಯಾರು ಹೇಳಿಲ್ಲ. ಅದಕ್ಕೆ ಹೇಳೋವಂಥವ್ರು ಯಾರ್ಯಾರು ಇದ್ದಾರೋ ಧರ್ಮಗುರುಗಳು ಅಲ್ಲಿ ಗುಜರಾತಲ್ಲಿ ಯಾರಿದ್ದಾರೋ ಅವ್ರು ಮಾತಾಡ್ತಾರೆ. ಅವ್ರ ಪದ್ಧತಿ ಪ್ರಕಾರ ಮಾಡಿದ್ದಾರೆ. ಕೆಲವರೆಲ್ಲ ನಮ್ಮಲ್ಲಿ ಚಿತೆಗೆ ಹೆಣ್ಮಕ್ಳು ಅಗ್ನಿಸ್ಪರ್ಶ ಮಾಡಲ್ಲ, ಈಗೆಲ್ಲ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ಹೆಣ್ಮಕ್ಳು ಕೂಡ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ತಾರೆ. ಮೊದಲ ಕಾಲ ಒಬ್ಬ ದೇಶದ ಪ್ರಧಾನಿಯಾಗಿ ತಮ್ಮ ತಾಯಿ ಸತ್ತಾಗೂ ಕೂಡ ಹೋಗಿ ಏನು ಕರ್ಮ ಇದೆ ಅದನ್ನು ಮುಗಿಸಿ ಇಮಿಡಿಯೇಟಾಗಿ ಆಫೀಸ್ ಬಂದು ಕೂತ್ಕೊಂಡು ಕೆಲಸ ಮಾಡಿದ್ರಲ್ಲ, ಅದರ ಬಗ್ಗೆ ಮೆಚ್ಚುಗೆ ಮಾತನ್ನು ಆಡಬೇಕಾಗಿತ್ತು. ಅದು ಬಿಟ್ಟು ವೈಯಕ್ತಿಕವಾಗಿ ಅವರು ತಲೆ ಬೋಳ್ಸಿಲ್ಲ, ಈ ಥರದ್ದೆಲ್ಲ ಹೇಳುವಂಥದ್ದು, ಗಡ್ಡ ತೆಗ್ದಿಲ್ಲ, ಈ ಥರ ಹೇಳುವಂಥದ್ದು ಸರಿಯಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.